ಶ್ರೀ ವೀರಭದ್ರೇಶ್ವರಾಯ ನಮಃ. ಶ್ರೀ ಪಾಪನಾಶೇಶ್ವರಾಯ ನಮಃ. ಶ್ರೀ ಪಾರ್ವತಿ ದೇವಿಯ ನಮಃ. ಶ್ರೀ ಭದ್ರಕಾಳಿ ದೇವಿಯ ನಮಃ. ವೀಕ್ಷಕರೇ, ನಿಮಗೆ ಇವತ್ತು ನಾನು ಆಂಧ್ರ ಪ್ರದೇಶದಲ್ಲಿರುವಂತಹ ಲೇಪಾಕ್ಷಿ ದೇವಸ್ಥಾನವನ್ನು ತೋರಿಸ್ತೇನೆ. ತುಂಬಾ ಅದ್ಭುತ. ಲೇಪಾಕ್ಷಿ ದೇವಸ್ಥಾನ ಅದ್ಭುತ. ಆಶೀರ್ವಾದ ಎಲ್ಲ ಪಡೆದೆ ನಾನು. ಇದು ಲೇಪಾಕ್ಷಿ ದೇವಸ್ಥಾನದ ಬಲಗಡೆ ಸೈಡ್ ಅಲ್ಲಿ ಇರುವಂತದ್ದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಹನುಮಂತನ ಗುಡಿ. ಹೀಗೆ ಒಳಗಡೆ ಎಲ್ಲ ಮೊಬೈಲ್ ಅಲೋ ಇಲ್ಲ. ಹಾಗೆ ಇಲ್ಲೊಂದು ದೇವರಿತ್ತು ಅಂತ ಅನ್ಸತ್ತೆ, ಆದ್ರೆ ಯಾರೋ ಕಲ್ಲು ಇಟ್ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಹಾವುಗಳ ಕೆತ್ತನೆ ಹೇಗೆ ಅಂತ. ಹಾಗೆ ಇದೆಲ್ಲ ಕಲ್ಲಿನ ಅರೆನೇ ಆಗಿತ್ತು ವೀಕ್ಷಕರೇ. ನೋಡಿ, ಕಲ್ಲಿನ ಅರೆ ಅಂದ್ರೆ ಗೊತ್ತಾಯ್ತಾ? ಕಲ್ಲು ಬಂಡೆ. ಈ ಬಂಡೆ ಮೇಲೆ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ಆಗಿನ ಜನಗಳು ಎಷ್ಟು ಶ್ರಮ ಪಡ್ತಿದ್ರಲ್ವಾ. ಹಾಗೆ ಓಂ ನಮಃ ಶಿವಾಯ. ಶಿವಲಿಂಗ. ನಮಃ ಶಿವಾಯ, ನಮಃ ಶಿವಾಯ ಹೇಳಿ. ಓಂ ನಮಃ ಶಿವಾಯ. ಹಾಗೆ ಹನುಮಂತ ಎಲ್ಲರೂ ಹೇಳಿ ಶ್ರೀ ಹನುಮಾಯ ನಮಃ, ಹನುಮಾಯ ನಮಃ. ಆಗಿನ ದಿನಗಳಲ್ಲಿ ಕೆತ್ತನೆ ಮಾಡಿ ಕುಳಿಸಿರುವ ಮೂರ್ತಿನೇ ಇದೊಂದು ಬದಲಾಗಿಲ್ಲ. ಹಾಗೆ ಇಲ್ಲೆಲ್ಲ ಪೀಠಗಳಿದೆ, ಮೂರ್ತಿ ಇಲ್ಲ. ಹೆಚ್ಚು ಕಡಿಮೆ ಇಲ್ಲಿ ಜಪಕ್ಕೆ ಎಲ್ಲ ಕೊಳ್ಳೋ ಜಾಗ ಆಗಿತ್ತು ಅನ್ಸತ್ತೆ. ಇಲ್ಲಿ ಒಂದೇ ಪೀಠ ಅನ್ಕೊಂಡ್ರ? ನೋಡಿ, ಅಲ್ಲೊಂದು ಪೀಠ ಇದೆ. ಒಂದು, ಎರಡು, ಮೂರು ಪೀಠ ಇದೆ ವೀಕ್ಷಕರು ಇಲ್ಲಿ ಕುತ್ಕೊಳ್ಳಿಕ್ಕೆ. ಇದರಲ್ಲಿ ದೇವರ ಮೂರ್ತಿ ಇದ್ದಿತ್ತ ಅಥವಾ ಏನಂತ ಗೊತ್ತಿಲ್ಲ. ವೀರಭದ್ರೇಶ್ವರಾಯ ನಮಃ. ಪಾರ್ವತಿ ದೇವಿಯೇ ನಮಃ. ನೀವೆಲ್ಲ ನೋಡಿದರೆ ವೀಕ್ಷಕರೇ ಈ ದೇವಸ್ಥಾನವನ್ನ. ಅಲ್ಲೇ ಅದು ದೇವಸ್ಥಾನ ಇದೆ, ಹೋಗೋಣ ಬನ್ನಿ. ಹಾಗೆ ಇದು ಎಷ್ಟು ದೊಡ್ಡ ಕಲ್ಲು ಬಂಡೆ ಅಂದ್ರೆ ನೀವೇ ನೋಡ್ಬಿಡಿ. ಈ ಬಂಡೆ ಮೇಲೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ವೀಕ್ಷಕರೇ. ಅಲ್ಲಿ ಕಲ್ಲು ಬಂಡೆ ನೋಡಿದ್ರಲ್ಲ, ಕಲ್ಲು ಬಂಡೆ ಈ ಕಡೆ ನೋಡಿ, ಇಲ್ಲೇ ಗೋಪುರ ಮಾಡಿ ಗಣೇಶನ ವಿಗ್ರಹ ಕೆತ್ತನೆ ಮಾಡಿದ್ದಾರೆ. ಆಗಿನ ಜನಗಳು ಎಷ್ಟು ಪರಾಕ್ರಮಿಗಳು ಅಂತ ನೋಡ್ರಿ. ಅಷ್ಟೇ ಅನ್ಕೊಂಡ್ರ? ಆ ಕಡೆಯಿಂದ ಕಲ್ಲು ಬಂಡೆ ಇದ್ರೆ ನೋಡಿ, ಈ ಕಡೆಯಿಂದ ಶಿವಲಿಂಗ, ಆನೆ ನೀರಾಗ್ತಾ ಇರುವಂತದ್ದು ಶಿವಲಿಂಗಕ್ಕೆ. ಹಾಗೆ ಈ ಕಡೆ ಸಿದ್ಧಿ ಸಾಧಕರು ಶಿವ ಆರಾಧನೆ ಮಾಡ್ತಾ ಇರೋಂಥದ್ದು. ಆ ಕಡೆ ಅಲ್ಲಿ ಒಂದು ಆಮೆ ನೀರಾಗ್ತಾ ಇರೋಂಥದ್ದು. ವಿಶೇಷತೆ ನೋಡಿ ಇಲ್ಲಿ. ನೋಡಿ, ನಾಗಲಿಂಗೇಶ್ವರ. ನಾಗಲಿಂಗೇಶ್ವರಾಯ ನಮಃ ಹೇಳಿ. ನಾಗಲಿಂಗೇಶ್ವರಾಯ ನಮಃ, ನಾಗಲಿಂಗೇಶ್ವರಾಯ ನಮಃ. ಹಾಗೆ ನೋಡಿ, ಹೊರಗಡೆ ದೇಶದವರ ಮಂತ್ರ ದೇವರ ಆರಾಧನೆ ಹೇಗೆ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಕನ್ನಡಿಗರಾಗಿರ್ಲಿ, ಇಲ್ಲಿ ಜನ ಆಗಿರ್ಲಿ, ಯಾವ ಆರಾಧನೆ ಇಲ್ಲ. ಆದ್ರೆ ಈ ಜನ ದೂರದಿಂದ ಬಂದು ಹೇಗೆ ಒಂದು ಮಂತ್ರವನ್ನ ಹೇಳ್ತಾ ಇದ್ದಾರೆ ನೋಡಿ ವೀಕ್ಷಕರೇ. ನಾವೆಲ್ಲ ಇನ್ ಮುಂದೆ ಹೊರಗಡೆ ದೇಶದವರ ಆರಾಧನೆ ಮಾಡೋದು ನೋಡಿ ಕಲಿಬೇಕೇನೋ ಇನ್ ಮುಂದೆ ವೀಕ್ಷಕರೇ, ಅಲ್ವಾ?
ಈ ಕಡೆ ಜನ ಎಲ್ಲ ನೋಡಿ ಏನ್ ಮಾಡ್ತಾ ಇದಾರೆ ಅಂತ. ಎಲ್ಲ ಫೋಟೋ ತೆಗಿಯೋದು, ಹಾಗೆ ಹಾಡು ಹಾಡೋದು, ಹಾಗೆ ಡ್ಯಾನ್ಸ್ ಮಾಡೋದು, ಈ ತರ ಮಾಡ್ತಾ ಇದಾರೆ. ಆದ್ರೆ ಹೊರಗಡೆ ದೇಶದವ್ರ ಭಕ್ತಿ ನೋಡ್ರಿ, ದೇವರ ಆರಾಧನೆ ಹೇಗಿದೆ ಅಂತ.